ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯದ ಚುನಾವಣೆ 2026ರಿಂದ 31ರವರೆಗೆ ನಡೀಬೇಕಾಗಿತ್ತು. ಈ ಒಂದು ಸಂಬಂಧ ನಾನು ಚಂದ್ರಶೇಖರ್ ಆರ್ಯ ಮಂಡ್ಯ ಜಿಲ್ಲೆಯ ದಕ್ಷಿಣ ವಲಯಕ್ಕೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದು, ನಾನೇ ಅನುಮೋದನೆ ಮಾಡಿದ್ದಂತಹ ಒಂದು ಚುನಾವಣಾ ಮತದಾರರ ಪಟ್ಟಿಯನ್ನ ನನ್ನ ಹೆಸರನ್ನ ಕೈಬಿಟ್ಟು ಮತದಾರರ ಪಟ್ಟಿಯನ್ನು ಕಳಿಸ್ಕೊಟ್ಟು ಅಕ್ರಮವಾಗಿ ಚುನಾವಣೆ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿನ್ನೆ ಸಿವಿಲ್ ನ್ಯಾಯಾಲಯಗಳ ಒಂದು ಸಮುಚ್ಚಯದಲ್ಲಿ ಒಂದು ದಾವೆಯನ್ನ ಹಾಕಲಾಗಿ ತತ್ಕ್ಷಣವೇ ನನಗೆ ನ್ಯಾಯಾಧೀಶರು ನನಗೆ ನಮ್ಮ ಒಂದು ಸಂಬಂಧಪಟ್ಟಂತಹ ಒಂದು ದಾವೆಗೆ ತಡೆಯಾಜ್ಞೆಯನ್ನ ಇಡೀ ರಾಜ್ಯಕ್ಕೆ ಸಂಬಂಧಿಸಿದಂತೆ ನೀಡಿದ್ದು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತಾ, ಇದಕ್ಕೆ ಸಂಬಂಧಿಸಿದಂತಹ ರಾಜ್ಯ ಚುನಾವಣಾಧಿಕಾರಿಯನ್ನ 5ನೇ ಪ್ರತಿವಾದಿಯನ್ನಾಗಿ ನ್ಯಾಯಾಲಯ ಸೂಚಿಸಿ ಅವರಿಗೆ ತತ್ಕ್ಷಣವೇ ತಡೆಯಾಜ್ಞೆಯನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸಂಬಂಧಪಟ್ಟ ವಕೀಲರು ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ಬಹಳ್ ನಮಗೆ ಕೊಡಲಾಗಿ ಇಡೀ ರಾಜ್ಯದ ಎಲ್ಲ ತಾಲೂಕಿನ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸತಕ್ಕಂತಹ ನಿಟ್ಟಿನಲ್ಲಿ ಜೊತೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-31ನೇ ಸಾಲಿನ ಈ ಚುನಾವಣೆಗೆ ನಿನ್ನೆ ಮಾನ್ಯ ಬೆಂಗಳೂರು ಸಿವಿಲ್ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ಆ ತಡೆಯಾಜ್ಞೆ ಒಂದು ಆದೇಶ ಪ್ರತಿಯನ್ನು ಕೊಡ್ಲಿಕ್ಕೆ ಇವತ್ತು ಬೆಳಗ್ಗೆ ನಾವು ರಾಜ್ಯ ಸಂಘದ ಕಚೇರಿಗೆ ಆಗಮಿಸಿದಾಗ ರಾಜ್ಯ ಸಂಘದ ಚುನಾವಣೆಯನ್ನ ನಡೆಸುವಂತ ಚುನಾವಣಾ ಅಧಿಕಾರಿಯೇ ಇವತ್ತು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇಲ್ಲಿಂದ ನಾಪತ್ತೆಯಾಗಿದ್ದಾರೆ. ಇವತ್ತು ಚುನಾವಣೆಯನ್ನ ನಿನ್ನೆಯಿಂದಲೂ ಸಹಿತ ನಿನ್ನೆನೂ ಯಾರ ಕೈಗೇನು ಸಹಿತ ಅವರು ಸಿಕ್ಕಿಲ್ಲ. ನಿನ್ನೆನೂ ಕೆಲವೊಂದು ಪೇಪರ್ಸ್ ಗಳನ್ನು ಕೊಡ್ಲಿಕ್ಕೆ ರಿಸೀವ್ ಮಾಡ್ಕೊಳ್ಳಿಕ್ಕೆ ನಮ್ಮ ಶಿಕ್ಷಕರು ಬಂದಿದ್ರು, ಅವ್ರ ಕೈಗೇನು ಸಿಕ್ಕಿಲ್ಲ. ಇವತ್ತು ಅತ್ಯಂತ ಘನವೆತ್ತ ತನ್ನದೇ ಆದಂತಹ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಘನತೆ ಗೌರವವನ್ನ ಇವತ್ತಿನ ಪದಾಧಿಕಾರಿಗಳು ಈ ರಾಜ್ಯ ಚುನಾವಣಾಧಿಕಾರಿ ಕೂಡಿ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇವತ್ತು ರಾಜ್ಯಾದ್ಯಂತ 20-25 ಸಾವಿರ ಶಿಕ್ಷಕರು ಮತದಾನದಿಂದ ವಂಚಿತರಾಗಿದ್ದಾರೆ. ಎಲ್ಲ ವಿರೋಧ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಚುನಾವಣಾ ಕಚೇರಿಯನ್ನ ಬೀಗ ಹಾಕಿಕೊಂಡು ಇವತ್ತು ನೇರವಾಗಿ ಫಲಿತಾಂಶವನ್ನು ತರಿಸಿಕೊಳ್ಳುವಂತ ಉನ್ನಾವ ಮಾಡುವುದರೊಂದಿಗೆ ತಾವೇ ರಾಜ್ಯದಲ್ಲಿ ಚುಕ್ಕಾಣಿಯನ್ನು ಹಿಡಿಬೇಕು, ತಮ್ಮ ಚೇಲಾಗಳೇನಿದಾರೆ ಅವರು ಜಿಲ್ಲೆಯಲ್ಲಿ ಚುಕ್ಕಾಣಿ ಹಿಡಿಬೇಕು ಅನ್ನುವಂತ ಒಂದು ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಇದನ್ನ ನ್ಯಾಯಾಲಯದ ಮುಖಾಂತರವಾಗಿ ಮುಂದುವರಿಸಿಕೊಂಡು ಹೋಗುವುದರ ಮುಖೇನ ಇವತ್ತು ಚುನಾವಣೆಗಳಾದ್ರೂ ಸಹಿತ ಇದನ್ನ ಇಷ್ಟಕ್ಕೆ ಬಿಡದೆ ನಿರಂತರವಾಗಿ ಏನಿವತ್ತು ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತದಾನದಿಂದ ವಂಚಿತ ಮಾಡಿದ್ದೀರಿ, ಅವರಿಗೆ ನ್ಯಾಯ ಕೊಡಿಸುವವರೆಗೆ ಈ ಹೋರಾಟ ಮುಂದುವರಿತಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಒಂದು ಉದಾಹರಣೆಗಾಗಿ ಹೇಳ್ಬೇಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ 13 ತಾಲೂಕುಗಳಿವೆ. ಆ 13 ತಾಲೂಕುಗಳಲ್ಲಿ ಕೇವಲ 3 ತಾಲೂಕುಗಳಲ್ಲಿ ಚುನಾವಣೆಗಳನ್ನು ನಡೆಸ್ತಾ ಇದ್ದಾರೆ. 10 ತಾಲೂಕುಗಳನ್ನ ಬಂದ್ ಮಾಡಿಕೊಂಡು ಅವಿರೋಧವಾಗಿ ಒಂದು ಯಾದಿಯನ್ನು ಕಳಿಸಿರುವ ಸುದ್ದಿ ಇವತ್ತು ನಮಗೆ ಬಂದಿದೆ. ಆ ಎಲ್ಲವನ್ನ ನ್ಯಾಯಾಲಯದ ಮುಖಾಂತರವಾಗಿ ಈ ಸಮಸ್ತ ರಾಜ್ಯದ ಶಿಕ್ಷಕರಿಗೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನ ಇವತ್ತ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಸುರೇಶ್ ಚಡ್ಸಾಡ್, ರಾಜ್ಯ ಕೋಶಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು. ಕೂಡ ಇವತ್ತು ಚುನಾವಣೆ ನಡೀತಾ ಇದು ನ್ಯಾಯಾಂಗ ನಿಂದನೆ ಕೂಡ ಅಂತ ಹೇಳಲಾಗ್ತದೆ, ತಾವು ಏನು ಹೇಳ್ತಾರೆ? ಅದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-31ನೇ ಸಾಲಿನ ಚುನಾವಣೆ ನಿಗದಿಯಾಗಿದ್ದು ಅದ 1.5 ತಿಂಗಳಿಂದ ಅದಕ್ಕೆ ಸಂಬಂಧಪಟ್ಟಂತೆ ಹಾವು ತರ ಸ್ಟೇ ಸಿಗೋದು, ವೇಕೆಂಟ್ ಆಗೋದು ಆಗಿತ್ತು. ಕೊನೆಯದಾಗಿ ನಿನ್ನೆ ಬೆಂಗಳೂರಿನ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿ ಇಡೀ ಕರ್ನಾಟಕದ ಸಮಸ್ತ ಚುನಾವಣೆಗೆ ತಡೆ ಬಂದಿದೆ, ತಡೆಯಾಜ್ಞೆ ಆಗಿದೆ. ಆ ಆದೇಶವನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ರಾಜ್ಯ ಚುನಾವಣಾಧಿಕಾರಿ ಕಚೇರಿಗಳು ಮತ್ತು ನಮ್ಮ ಸಂಘದ ಕಚೇರಿ ಕೂಡ ಇದೆ. ಇವತ್ತು ಚುನಾವಣೆ ನಡೀತಿದ್ದ ಸಂದರ್ಭದಲ್ಲೂ ಕೂಡ ಇಲ್ಲಿ ಬೀಗ ಹಾಕೊಂಡು ಹೋಗಿದ್ದಾರೆ. ಚುನಾವಣಾಧಿಕಾರಿ ಇಲ್ಲ, ಹಾಲಿ ಸ್ವಯಂ ಘೋಷಿತ ಅಧ್ಯಕ್ಷರಿಲ್ಲ, ಕಾರ್ಯದರ್ಶಿಗಳು ಇಲ್ಲ. ಚುನಾವಣೆ ತಾಲೂಕಲ್ಲಿ ನಡೀತಾ ಇದ್ರು ಕೂಡ ಅದಕ್ಕೆ ತಡೆ ಕೊಡಬೇಕು ಅನ್ನೋದು ಕನಿಷ್ಠ ಸಾಮಾನ್ಯ ಜ್ಞಾನ ಕೂಡ ಅವ್ರಿಗಿಲ್ಲ. ನಾವು ಇಮೇಲ್ ಮೂಲಕ ಅವರಿಗೆ ತಲುಪಿಸಿದ್ದೇವೆ. ರಾಜ್ಯದ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ನಾಳೆ ರಾಜ್ಯಾದ್ಯಂತ ನಮ್ಮ ಎಲ್ಲ ಶಿಕ್ಷಕರು ಏನು 4,500 5 ಸಾವಿರ ಶಿಕ್ಷಕರ ಮತದಾರ ಪಟ್ಟಿ ಕೈ ಬಿಟ್ಟಿದ್ದಾರೆ. 47 ತಾಲೂಕು ಚುನಾವಣೆ ನಡೀತಾ ಇಲ್ಲ, 2 ಜಿಲ್ಲೆಗಳಲ್ಲಿ ಚುನಾವಣೆ ನಡೀತಾ ಇಲ್ಲ. ಅವರೆಲ್ಲರೂ ಕೂಡ ಮತ್ತೆ ನಾಳೆ ಬಂದು ಸಿವಿಲ್ ಕೋರ್ಟ್ಗೆ ದಾವೆಯನ್ನು ಹೂಡ್ತಾ ಇದ್ದಾರೆ. ಅದರ ಅರ್ಥ ಈ ಹಿಂದೆ ಒಂದು ಆದೇಶ ಆಗಿತ್ತು, ಪ್ರಥಮ ದರ್ಜೆ ಕಾಲ ಉಪನ್ಯಾಸಕರ ಸಂಘ ಚುನಾವಣೆ ಆಗಿ ಮತ ಎಣಿಕೆಯನ್ನ ಆಗದೆ ಬಿಡುವನೆ ಸ್ಟೇ ಬಂದು 3 ವರ್ಷಗಳ ಕಾಲ ಸಿವಿಲ್ ಕೋರ್ಟ್ ಅಲ್ಲಿ ಹಾಗೆ ಪೆಂಡಿಂಗ್ ಉಳಿದಿತ್ತು. ಆ ಇತಿಹಾಸ ಮರುಕಳಿಸುವಂತ ಸ್ಪಷ್ಟ ಲಕ್ಷಣ ಕಾಣಿಸ್ತಾ ಇದಾವೆ. ನಾಳೆ ಇನ್ನೊಂದಷ್ಟು ಜನ ನಮ್ಮ ರಾಜ್ಯಾದ್ಯಂತ ತಾಲೂಕಿನ ಬಂದು ದಾವೆಯನ್ನು ಹೂಡ್ತಾ ಇದ್ದೇವೆ. ಅರ್ಥ ಇವತ್ತು ರಾಜ್ಯ ಚುನಾವಣಾಧಿಕಾರಿ ನಿಮ್ಗೆ ನ್ಯಾಯಪರವಾಗಿದ್ರೆ, ನೀವು ಮಾಡ್ತಾ ಸರಿಯಾಗಿದ್ರೆ ನೀವು ಸ್ವಿಚ್ ಆಫ್ ಯಾಕೆ ಮಾಡ್ಕೋತಿದ್ರಿ? ಯಾಕೆ ಕದ್ದೋಗ್ತಿದ್ರಿ? ಚುನಾವಣಾಧಿಕಾರಿ ಕಚೇರಿ ಅಂತ ಇದನ್ನೇ ಮಾಡ್ತಾ ಇದ್ರಿ, ಬೀಗ ಗೇಟ್ ಬೀಗ ಹಾಕೊಂಡು ಹೋಗಿದ್ರಿ.
ನಿಮ್ಗೆ ಆ ಧೈರ್ಯ ಇಲ್ವಾ? ಚುನಾವಣೆ ನಡೆಸುವಂತ ತಾಕತ್ತಿಲ್ವಾ? ನೇರವಾಗಿ ಚುನಾವಣೆ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅದಕ್ಕೆಲ್ಲವನ್ನು ಮೋಸ ಮಾಡಿ ರಾಜ್ಯಾದ್ಯಂತ ಆಗಿರ್ತಕ್ಕಂತ ಶಿಕ್ಷೆ ಅನ್ಯಾಯ ಮಾಡಿದ್ದೀರಿ. ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡಿರೋ ಕಾರಣಕ್ಕಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಇಡೀ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೋಸ್ಕರ ನಾವೇನೋ ಇವತ್ತು ಚುನಾವಣೆ ಮಾಡಬೇಕು, ತಾಲೂಕಲ್ಲಿ ಆಯ್ಕೆ ಆಗಬೇಕು, ಇರಬೇಕು ಅನ್ನೋದಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಆದ್ರೆ ವ್ಯವಸ್ಥೆ ಇದೆಯಲ್ಲ, ಸುಮಾರು 10-15 ವರ್ಷಗಳಿಂದ ರಾಜ್ಯ ಸಂಘವನ್ನ ಗಲೀಜು ಮಾಡಿಟ್ಟಿದ್ದಾರೆ ಒಂದಷ್ಟು ಜನ ಸೇರ್ಕೊಂಡು. ಬಟ್ ತಾಲೂಕು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಅವಮಾನ. ಇಡೀ ರಾಜ್ಯ ಸಂಘದ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ ಬೈಲ ಅಂತ ಹೇಳಿದ್ರೆ, ಇವತ್ತಿನ ತಾಲೂಕಲ್ಲಿ ಎಲೆಕ್ಷನ್ ಆಗ್ತದೆ, 10ಕ್ಕೆ ರಾಜ್ಯದ ಎಲೆಕ್ಷನ್, ಯಾರು ನಿಲ್ಲಿಕ್ಕೆ ಅವಕಾಶ ಇಲ್ಲ ಬೈಲದಲ್ಲಿ. ಅವರನ್ನ ಮಾಡ್ಕೊಂಡು ಗಂಟು ಮುಡ ಕಟ್ಕೊಂಡು ದುಡ್ಡು ಹೊರಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದು. ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ಇಡೀ ರಾಜ್ಯದ ಚುನಾವಣೆಯನ್ನ ನ್ಯಾಯಾಲಯ ಸುಪರ್ದಿಗೆ ತಂದಿದ್ದೇವೆ. ನಾಳೆ ಒಂದಷ್ಟು ಕೇಸ್ಗಳನ್ನ ಹಾಕುವ ಮೂಲಕ ಇಡೀ ವ್ಯವಸ್ಥೆಯನ್ನ ಕೋರ್ಟ್ ಅಂಗಡಿಯಲ್ಲಿ ತಂದು ನಿಲ್ಲಿಸ್ತೇವೆ. ಈ ಸಂಘಟನೆ ಶುದ್ಧೀಕರಣ ಆಗೋ ತನಕ ಹೋರಾಟವನ್ನ ನಾವು ಖಂಡಿತವಾಗಿ ಮಾಡ್ತಿದ್ದೇವೆ. ಇವತ್ತು ಮಾಡತಕ್ಕಂಥ ನ್ಯಾಯಾಲಯ ಉಲ್ಲಂಘನೆಯನ್ನ ನಾಳೆ ಇನ್ನೊಂದಷ್ಟು ಜನ ಕೋರ್ಟ್ಗೆ ಹಾಕಿ ಮತ್ತೊಂದಷ್ಟು ಇದನ್ನ ಚುನಾವಣೆ ಪ್ರಕ್ರಿಯೆ ನಿಲ್ಲಿಸುವಂತ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ನಡೆಯುವಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2025ರಿಂದ 31ನೇ ಅವಧಿಗೆ ನಡೆಯುವಂತ ಚುನಾವಣೆಯಲ್ಲಿ ನಾನು ಒಬ್ಬ ಜಿಲ್ಲಾ ಸಂಘಕ್ಕೆ ಮತ್ತು ರಾಜ್ಯ ಸಂಘಕ್ಕೆ ಪ್ರಬಲ ಆಕಾಂಕ್ಷಿ. ಹೀಗಾಗಿ ಯಾರು ಪ್ರಬಲ ಆಕಾಂಕ್ಷಿ ಅದರ ಅವ್ರ ವಿರುದ್ಧ ಅದರ ಅವ್ರನ್ನ ಮತದಾರ ಯಾದಿಯಿಂದ ರಾಜ್ಯ ಸಂಘದ ಅಧ್ಯಕ್ಷರೆನಿಸಿಕೊಂಡಂತ ಚಂದ್ರಶೇಖರ್ ಮುಗ್ಲಿ ಅವರು ಹಾಗೂ ಚೇತನ್ ಅವರು ಅವ್ರ ಟೀಮ್ ಏನದ ಸೇರಿ ಅವ್ರನ್ನ ಹೋಟೆಲ್ ಲಿಸ್ಟ್ ನಿಂದ ಕೈ ಬಿಟ್ಟಿದಾರ. ಈ ಹೋಟೆಲ್ ಲಿಸ್ಟ್ ನಿಂದ ಕೈ ಬಿಟ್ಟಾರ ಅಂತ ಅನ್ಕೊಂಡು ನಾವೆಲ್ಲ ಅಲ್ಲಿ ತಕರಾರು ಮಾಡ್ತೀವಿ, ದಂಗೆ ಹೇಳ್ತೀವಿ ಅನ್ನೋ ಒಂದು ಅಂಜಿಕೆಯಿಂದ ಅವ್ರ ಏನ್ ಮಾಡ್ಯಾರ, ಎಲ್ಲೂ ಚುನಾವಣೆನೇ ನಡೆಸ್ತಾ ಇಲ್ಲ. ಈಗ ನಾನು ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೀನಿ. ಬಿಜಾಪುರ ಜಿಲ್ಲೆಯಿಂದ 1ನೇ ತಾರೀಕಿಗೆ ಇದು ಕ್ಯಾಲೆಂಡರ್ ಆಫ್ ಇವೆಂಟ್ ಆಗೈತಿ 1 ಏಪ್ರಿಲ್ಕ. ಆ ಕ್ಯಾಲೆಂಡರ್ ಆಫ್ ಇವೆಂಟ್ ನಮಗೆ ಯಾವ ಚುನಾವಣಾಧಿಕಾರಿನೂ ಕೊಟ್ಟಿಲ್ಲ. ನಾವು ವಾಟ್ಸ್ಆಪ್ ನಲ್ಲಿ ಬಂದಿದ್ದನ್ನ ನಾವು ನಾಮಿನೇಷನ್ ಫಾರ್ಮ್ ವಾಟ್ಸ್ಆಪ್ ನಲ್ಲಿ ಬಂದಿದ್ದು ಪ್ರಿಂಟ್ ತಕೊಂಡು ನಾವು ಚುನಾವಣಾ ಆಫೀಸ್ ಎಲ್ಲಂತ ಇಡೀ ನಾನು ಸಿಂದಗಿ ತಾಲೂಕಿನಲ್ಲಿ ಹಾಗೂ ಆಲ್ಮೇಲ್ ತಾಲೂಕಿನಲ್ಲಿ ದೇವರಹಿಪ್ಪರಗಿ ತಾಲೂಕಿನಲ್ಲಿ ಎಲ್ಲಾ ಕಡೆ ಅಡ್ಡಾಡಿದ್ರು. ಎಲ್ಲ ಶಾಲೆ ಕಾಲೇಜು ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳನ್ನ ಅಡ್ಡಾಡಿದ್ರು.